ನಾಳೆ ಸಂಪೂರ್ಣ ಬೆಂಗಳೂರಿನಲ್ಲಿ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಬಸ್ಗಳು ಬೆಂಗಳೂರು ಮಾತ್ರ ಅಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ರಾಜ್ಯಾದ್ಯಂತ ಬಸ್ ನಿಮಗೆ ಸಿಗೋದಿಲ್ಲ. ನೌಕರರ ಹತ್ತಾರು ಬೇಡಿಕೆಯನ್ನ ಈಡೇರಿಸುವುದಕ್ಕೆ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಮೂಲಕ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಬಂದ್ ಆಗ್ತವೆ. ನೀವೇನಾದರೂ ಬಿಎಂಟಿಸಿ ಬಸ್ನಲ್ಲಿ ಅಥವಾ ಕೆಎಸ್ಆರ್ಟಿಸಿ ಬಸ್ಸನ್ನು ನೆಂಚಿಕೊಂಡು ಓಡಾಡೋರಾಗಿದ್ರೆ ನಿಮಗೆ ನಾಳೆ ಬಸ್ ಸಿಗೋದಿಲ್ಲ. ನಾಳೆಗೆ ನಿಮಗೆ ಬಸ್ ಸಂಚಾರಕ್ಕೆ ಬಸ್ಗಳು ಬೀದಿಗಿಳಿಯೋದಿಲ್ಲ, ರಸ್ತೆಗಿಳಿಯೋದಿಲ್ಲ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ನಾಳೆ ಬಸ್ ಬಂದ್ ಗ್ಯಾರಂಟಿ. ನಾಳೆಗೆ ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು ಬಂದ್ ಆಗ್ತವೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ, ಜಿಲ್ಲೆಗಳಲ್ಲಿ ಕೆಎಸ್ಆರ್ಟಿಸಿ ಈ ಬಸ್ಗಳು ನಾಳೆ ಇರೋದಿಲ್ಲ. ಬಂದ್ ಅಂತ ಹೇಳಿದ್ರೆ ಸಾರಿಗೆ ನೌಕರರು ತಮ್ಮ ವೇತನ ಪರಿಷ್ಕರಣೆ ಸೇರಿದಂತೆ ಬಾಕಿ ವೇತನವನ್ನು ನೀಡಬೇಕು ಅನ್ನೋ ವಿಚಾರ, ಹಾಗೆ ಈ ಹಿಂದೆ ಪ್ರತಿಭಟನೆ ಸಮಯದಲ್ಲಿ ಕೆಲವರನ್ನ ಅಮಾನತು ಮಾಡಿದ್ರು ನೌಕರರನ್ನ, ಅವ್ರನ್ನ ಮತ್ತೆ ಸೇವೆಗೆ ನೀವು ಕರೆಯಬೇಕು ಅನ್ನೋ ವಿಚಾರವನ್ನು, ಅವರನ್ನು ಮತ್ತೆ ನೀವು ಕೆಲಸಕ್ಕೆ ಸೇರಿಸಿಕೊಳ್ಬೇಕು ಅನ್ನೋ ಹತ್ತಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಇವತ್ತಿನಿಂದಲೇ ಬಸ್ಗಳ ಮೇಲೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳ ಗ್ಲಾಸ್ನ ಮೇಲೆ ನಾಳೆಯಿಂದ ನಿಮಗೆ ಬಸ್ ಸೇವೆ ಇರೋದಿಲ್ಲ ಅಂಥೇಳಿ ಅವರು ಕೆಲವು ಸ್ಟಿಕ್ಕರ್ಗಳನ್ನು ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂಥೇಳಿ ಆಲ್ರೆಡಿ ಈಗ ಜನರಿಗೆ ತಿಳಿಸಿದ್ದಾರೆ. ನೋಡಿ, ಅದರಲ್ಲಿ ಮುಷ್ಕರ ದಿನಾಂಕ 5/8/2025 ರಾಜ್ಯಾದ್ಯಂತ ಅನಿರ್ದಿಷ್ಟ ಅವಧಿವರೆಗೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, NWKRTC, KKRTC ಎಲ್ಲ ಸರ್ಕಾರಿ ಬಸ್ ನಾಳೆಯಿಂದ ಅನಿರ್ದಿಷ್ಟ ಅವಧಿಯವರೆಗೆ ಮುಷ್ಕರಕ್ಕೆ ಕರೆ ಕೊಟ್ಟಿರೋದ್ರಿಂದಾಗಿ ಸಾರ್ವಜನಿಕರು ಸಹಕರಿಸಬೇಕು ಅಂಥೇಳಿ ಈ ರೀತಿಯ ಸ್ಟಿಕ್ಕರ್ಗಳನ್ನು ಬಸ್ಗಳ ಮುಂದೆ ಅಂಟಿಸಿ ಸಾರ್ವಜನಿಕರ ಗಮನಕ್ಕೆ ತಂದು ನಾಳೆ ಏನಾದರೂ ನೀವು ಬೇರೆ ವ್ಯವಸ್ಥೆ ಮಾಡಿಕೊಳ್ಳಿ, ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಹೋದರೆ ಅನಿರ್ದಿಷ್ಟ ಅವಧಿಯವರೆಗೆ ರಾಜ್ಯಾದ್ಯಂತ ಬಸ್ ಮುಷ್ಕರ ಇರುತ್ತೆ ಅನ್ನುವ ಒಂದು ಪೋಸ್ಟನ್ನು, ಸಂದೇಶವನ್ನು ಈ ಮೂಲಕ ಅವರು ಸ್ಟಿಕ್ಕರ್ಗಳನ್ನು ಬಸ್ಗಳಿಗೆ ಅಂಟಿಸುವ ಮೂಲಕ ತಿಳಿಸಿದ್ದಾರೆ. ಒಟ್ಟಾರೆ ನಿರಂತರವಾಗಿ ಈ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ನೌಕರರು ಸರ್ಕಾರದ ಮುಂದೆ ತಿಳಿಸ್ತಾನೆ ಇದ್ರು, ಬೇಡಿಕೆಗಳನ್ನು ಮುಂದಿಟ್ಟು ಮನವಿ ಮಾಡ್ತಾನೆ ಇದ್ರು. ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸುವ ಗೋಜಿಗೆ ಹೋಗಿಲ್ಲ. ಹೀಗಾಗಿ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ನಾಳೆಯಿಂದ ಸಂಪೂರ್ಣ ಸಾರಿಗೆ ನೌಕರರು ತಮ್ಮ ಸೇವೆಗೆ ಬರೋದಿಲ್ಲ. ಈ ರೀತಿಯ ಸ್ಟಿಕ್ಕರ್ಗಳು ಇವತ್ತಿನಿಂದಲೇ ಎಲ್ಲ ಬಸ್ಗಳ ಗ್ಲಾಸ್ನ ಮೇಲೆ ಕಂಡು ಬರ್ತಾ ಇದೆ. ಬಹುಶಃ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಹೋದರೆ ಎಲ್ಲವೂ ಬಂದಾಗುತ್ತೆ. ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ರೆಡ್ ಸಿಗ್ನಲ್ ಅನ್ನು ನೀಡಿದ್ದಾರೆ. ವೇತನ ಪರಿಷ್ಕರಣೆಗೆ ಆರ್ಥಿಕ ಇಲಾಖೆ ರೆಡ್ ಸಿಗ್ನಲ್ ನೀಡಿದೆ. ಇಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿ ಏಕಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಿಲುಕಿದ್ಯಾ? ರಾಹುಲ್ ಗಾಂಧಿ ಬರುವ ದಿನವೇ ಮುಷ್ಕರದ ಬಿಸಿ ರಾಜ್ಯದಲ್ಲಿ. ರಾಹುಲ್ ಗಾಂಧಿ ಬರುವ ದಿನವೇ ಮುಷ್ಕರದ ಬಿಸಿ ತಟ್ಟುತ್ತಾ ತಾತ್ಕಾಲಿಕ ಪರಿಹಾರದ ಮೊರೆ ಹೋದ ಸಿಎಂ ಸಿದ್ದರಾಮಯ್ಯ. ಆರ್ಥಿಕ ಇಲಾಖೆ ಹೇಳಿದೆ ಅಥವಾ ಇವರ ವೇತನವನ್ನು ಪರಿಷ್ಕರಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಹೇಳಿದೆ. ರೆಡ್ ಸಿಗ್ನಲ್ ಅನ್ನು ನೀಡಿದೆ. ಬೀಸೋದೊಣ್ಣೆಯಿಂದ ಪಾರಾಗುವಂಥ ತಂತ್ರ ಏನಾದರೂ ಸಿದ್ದರಾಮಯ್ಯನವರು ಇದೆಯಾ? ಸಾರಿಗೆ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡೋದಕ್ಕೆ ರೆಡ್ ಸಿಗ್ನಲ್ ಅನ್ನು ನೀಡಿದೆ ಆರ್ಥಿಕ ಇಲಾಖೆ. ಹೀಗಾಗಿ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯನವರು ಏನು ಮಾಡ್ತಾರೆ? ಇಕ್ಕಟ್ಟಿನಲ್ಲಿ ಈಗ ಸಿದ್ದರಾಮಯ್ಯ ಸರ್ಕಾರ ಸಿಲುಕಿದೆಯಾ? ನಾಳೆಯಿಂದ ಕಾಂಗ್ರೆಸ್ನ ಪ್ರತಿಭಟನೆ ಇದೆ. ರಾಹುಲ್ ಗಾಂಧಿ ಅವರು ಮುಷ್ಕರಕ್ಕೆ ಕರೆ ಕೊಡ್ತಾ ಇದ್ದಾರೆ. ಆ ದಿನವೇ ಸಾರಿಗೆ ನೌಕರರು ಪ್ರತಿಭಟನೆಗೆ ಈಗ ಅಣಿಯಾಗಿರೋದು. ಇದು ಸರ್ಕಾರಕ್ಕೂ ಕೂಡ ಇದರ ಬಿಸಿ ತಟ್ಟುವಂಥ ಸಾಧ್ಯತೆ ಇದೆ. ತಾತ್ಕಾಲಿಕ ಪರಿಹಾರದ ಮೊರೆ ಹೋದ ಸಿದ್ದರಾಮಯ್ಯ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಕೆ ಮಾಡೋದು ಕಷ್ಟ ಅಂತೇಳಿ ಹೇಳಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಮುಂದಿನ ನಿರ್ಧಾರ ಏನು ಅನ್ನೋದು ಈಗ ಇರುವಂಥ ಪ್ರಶ್ನೆ. ಸಿದ್ದರಾಮಯ್ಯನವರು ಇವರನ್ನ ಹೇಗೆ ಮನವೊಲಿಸ್ತಾರೆ ಅನ್ನೋದು, ಇವರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನೋದು ಈಗ ಇರುವಂಥ ಪ್ರಶ್ನೆ. ಸದ್ಯಕ್ಕೆ ಸಿಎಂ ಹೇಳಿದ್ದಾರೆ, ಸದ್ಯಕ್ಕೆ ಇದು ಕಷ್ಟ ಇದೆ, ನೌಕರರ ಬೇಡಿಕೆ ಈಡೇರಿಸೋದು ಕಷ್ಟ ಇದೆ, ಸಂಪನ್ಮೂಲಗಳ ಕೊರತೆ ಆಗುತ್ತೆ ಅನ್ನೋದನ್ನೇ ಹೇಳಿದ್ದಾರೆ. ನಾಳೆ ಸಂಪೂರ್ಣ ಬೆಂಗಳೂರಿನಲ್ಲಿ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಬಸ್ಗಳು ಬೆಂಗಳೂರು ಮಾತ್ರ ಅಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ರಾಜ್ಯಾದ್ಯಂತ ಬಸ್ ನಿಮಗೆ ಸಿಗೋದಿಲ್ಲ. ನೌಕರರ ಹತ್ತಾರು ಬೇಡಿಕೆಯನ್ನು ಈಡೇರಿಸುವುದಕ್ಕೆ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಮೂಲಕ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಬಂದ್ ಆಗ್ತವೆ. ನೀವೇನಾದರೂ ಬಿಎಂಟಿಸಿ ಬಸ್ನಲ್ಲಿ ಅಥವಾ ಕೆಎಸ್ಆರ್ಟಿಸಿ ಬಸ್ಸನ್ನು ನೆಂಚಿಕೊಂಡು ಓಡಾಡೋರಾಗಿದ್ರೆ
ನಿಮಗೆ ನಾಳೆ ಬಸ್ ಸಿಗೋದಿಲ್ಲ. ನಾಳೆಗೆ ನಿಮಗೆ ಬಸ್ ಸಂಚಾರಕ್ಕೆ ಬಸ್ಗಳು ಬೀದಿಗಿಳಿಯೋದಿಲ್ಲ, ರಸ್ತೆಗಿಳಿಯೋದಿಲ್ಲ. KSRTC BMTC ಬಸ್ಗಳು ನಾಳೆ ಬಸ್ ಬಂದ್ ಗ್ಯಾರಂಟಿ. ನಾಳೆಗೆ ರಾಜ್ಯಾದ್ಯಂತ KSRTC ಮತ್ತು BMTC ಬಸ್ಗಳು ಬಂದ್ ಆಗ್ತವೆ. ಬೆಂಗಳೂರಿನಲ್ಲಿ BMTC, ಜಿಲ್ಲೆಗಳಲ್ಲಿ KSRTC. ಈ ಬಸ್ಗಳು ನಾಳೆ ಇರೋದಿಲ್ಲ, ಬಂದ್ ಅಂತ ಹೇಳಿದ್ರೆ ಸಾರಿಗೆ ನೌಕರರು ತಮ್ಮ ವೇತನ ಪರಿಷ್ಕರಣೆ ಸೇರಿದಂತೆ ಬಾಕಿ ವೇತನವನ್ನು ನೀಡಬೇಕು ಅನ್ನೋ ವಿಚಾರ. ಹಾಗೆ ಈ ಹಿಂದೆ ಪ್ರತಿಭಟನೆ ಸಮಯದಲ್ಲಿ ಕೆಲವರನ್ನ ಅಮಾನತು ಮಾಡಿದ್ರು ನೌಕರರನ್ನ, ಅವ್ರನ್ನ ಮತ್ತೆ ಸೇವೆಗೆ ನೀವು ಕರೆಯಬೇಕು ಅನ್ನೋ ವಿಚಾರವನ್ನು, ಅವರನ್ನು ಮತ್ತೆ ನೀವು ಕೆಲಸಕ್ಕೆ ಸೇರಿಸಿಕೊಳ್ಬೇಕು ಅನ್ನೋ ಹತ್ತಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಇವತ್ತಿನಿಂದಲೇ ಬಸ್ಗಳ ಮೇಲೆ BMTC ಮತ್ತು KSRTC ಬಸ್ಗಳ ಗ್ಲಾಸ್ನ ಮೇಲೆ ನಾಳೆಯಿಂದ ನಿಮಗೆ ಬಸ್ ಸೇವೆ ಇರೋದಿಲ್ಲ ಅಂಥೇಳಿ ಅವರು ಕೆಲವು ಸ್ಟಿಕ್ಕರ್ಗಳನ್ನು ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂಥೇಳಿ ಆಲ್ರೆಡಿ ಈಗ ಜನರಿಗೆ ತಿಳಿಸಿದ್ದಾರೆ. ನೋಡಿ, ಅದರಲ್ಲಿ ಮುಷ್ಕರ ದಿನಾಂಕ 5/8/2025 ರಾಜ್ಯಾದ್ಯಂತ ಅನಿರ್ದಿಷ್ಟ ಅವಧಿವರೆಗೆ KSRTC, BMTC, NWKRTC, KKRTC ಎಲ್ಲ ಸರ್ಕಾರಿ ಬಸ್ ನಾಳೆಯಿಂದ ಅನಿರ್ದಿಷ್ಟ ಅವಧಿಯವರೆಗೆ ಮುಷ್ಕರಕ್ಕೆ ಕರೆ ಕೊಟ್ಟಿರೋದ್ರಿಂದಾಗಿ ಸಾರ್ವಜನಿಕರು ಸಹಕರಿಸಬೇಕು ಅಂಥೇಳಿ ಈ ರೀತಿಯ ಸ್ಟಿಕ್ಕರ್ಗಳನ್ನು ಬಸ್ಗಳ ಮುಂದೆ ಅಂಟಿಸಿ ಸಾರ್ವಜನಿಕರ ಗಮನಕ್ಕೆ ತಂದು ನಾಳೆ ಏನಾದರೂ ನೀವು ಬೇರೆ ವ್ಯವಸ್ಥೆ ಮಾಡಿಕೊಳ್ಳಿ, ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಹೋದರೆ ಅನಿರ್ದಿಷ್ಟ ಅವಧಿಯವರೆಗೆ ರಾಜ್ಯಾದ್ಯಂತ ಬಸ್ ಮುಷ್ಕರ ಇರುತ್ತೆ ಅನ್ನುವ ಒಂದು ಪೋಸ್ಟನ್ನು, ಸಂದೇಶವನ್ನು ಈ ಮೂಲಕ ಅವರು ಸ್ಟಿಕ್ಕರ್ಗಳನ್ನು ಬಸ್ಗಳಿಗೆ ಅಂಟಿಸುವ ಮೂಲಕ ತಿಳಿಸಿದ್ದಾರೆ. ಒಟ್ಟಾರೆ ನಿರಂತರವಾಗಿ ಈ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ನೌಕರರು ಸರ್ಕಾರದ ಮುಂದೆ ತಿಳಿಸ್ತಾನೆ ಇದ್ರು, ಬೇಡಿಕೆಗಳನ್ನು ಮುಂದಿಟ್ಟು ಮನವಿ ಮಾಡ್ತಾನೆ ಇದ್ರು. ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸುವ ಗೋಜಿಗೆ ಹೋಗಿಲ್ಲ. ಹೀಗಾಗಿ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ನಾಳೆಯಿಂದ ಸಂಪೂರ್ಣ ಸಾರಿಗೆ ನೌಕರರು ತಮ್ಮ ಸೇವೆಗೆ ಬರೋದಿಲ್ಲ. ಈ ರೀತಿಯ ಸ್ಟಿಕ್ಕರ್ಗಳು ಇವತ್ತಿನಿಂದಲೇ ಎಲ್ಲ ಬಸ್ಗಳ ಗ್ಲಾಸ್ನ ಮೇಲೆ ಕಂಡು ಬರ್ತಾ ಇದೆ. ಬಹುಶಃ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಹೋದರೆ ಎಲ್ಲವೂ ಬಂದಾಗುತ್ತೆ. ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ರೆಡ್ ಸಿಗ್ನಲ್ ಅನ್ನು ನೀಡಿದ್ದಾರೆ. ವೇತನ ಪರಿಷ್ಕರಣೆಗೆ ಆರ್ಥಿಕ ಇಲಾಖೆ ರೆಡ್ ಸಿಗ್ನಲ್ ನೀಡಿದೆ. ಇಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿ ಏಕಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಿಲುಕಿದ್ಯಾ? ರಾಹುಲ್ ಗಾಂಧಿ ಬರುವ ದಿನವೇ ಮುಷ್ಕರದ ಬಿಸಿ ರಾಜ್ಯದಲ್ಲಿ. ರಾಹುಲ್ ಗಾಂಧಿ ಬರುವ ದಿನವೇ ಮುಷ್ಕರದ ಬಿಸಿ ತಟ್ಟುತ್ತಾ ತಾತ್ಕಾಲಿಕ ಪರಿಹಾರದ ಮೊರೆ ಹೋದ CM ಸಿದ್ದರಾಮಯ್ಯ. ಆರ್ಥಿಕ ಇಲಾಖೆ ಹೇಳಿದೆ, ಅಥವಾ ಇವರ ವೇತನವನ್ನು ಪರಿಷ್ಕರಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಹೇಳಿದೆ. ರೆಡ್ ಸಿಗ್ನಲ್ ಅನ್ನು ನೀಡಿದೆ. ಬೀಸೋ ದೊಣ್ಣೆಯಿಂದ ಪಾರಾಗುವಂಥ ತಂತ್ರ ಏನಾದರೂ ಸಿದ್ದರಾಮಯ್ಯನವರು ಇದೆಯಾ? ಸಾರಿಗೆ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡೋದಕ್ಕೆ ರೆಡ್ ಸಿಗ್ನಲ್ ಅನ್ನು ನೀಡಿದೆ ಆರ್ಥಿಕ ಇಲಾಖೆ. ಹೀಗಾಗಿ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯನವರು ಏನು ಮಾಡ್ತಾರೆ? ಇಕ್ಕಟ್ಟಿನಲ್ಲಿ ಈಗ ಸಿದ್ದರಾಮಯ್ಯ ಸರ್ಕಾರ ಸಿಲುಕಿದೆಯಾ? ನಾಳೆಯಿಂದ ಕಾಂಗ್ರೆಸ್ನ ಪ್ರತಿಭಟನೆ ಇದೆ. ರಾಹುಲ್ ಗಾಂಧಿ ಅವರು ಮುಷ್ಕರಕ್ಕೆ ಕರೆ ಕೊಡ್ತಾ ಇದ್ದಾರೆ. ಆ ದಿನವೇ ಸಾರಿಗೆ ನೌಕರರು ಪ್ರತಿಭಟನೆಗೆ ಈಗ ಅಣಿಯಾಗಿರೋದು. ಇದು ಸರ್ಕಾರಕ್ಕೂ ಕೂಡ ಇದರ ಬಿಸಿ ತಟ್ಟುವಂಥ ಸಾಧ್ಯತೆ ಇದೆ. ತಾತ್ಕಾಲಿಕ ಪರಿಹಾರದ ಮೊರೆ ಹೋದ ಸಿದ್ದರಾಮಯ್ಯ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಕೆ ಮಾಡೋದು ಕಷ್ಟ ಅಂತೇಳಿ ಹೇಳಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಮುಂದಿನ ನಿರ್ಧಾರ ಏನು ಅನ್ನೋದು ಈಗ ಇರುವಂಥ ಪ್ರಶ್ನೆ. ಸಿದ್ದರಾಮಯ್ಯನವರು ಇವರನ್ನ ಹೇಗೆ ಮನವೊಲಿಸ್ತಾರೆ ಅನ್ನೋದು, ಇವರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನೋದು ಈಗ ಇರುವಂಥ ಪ್ರಶ್ನೆ. ಸದ್ಯಕ್ಕೆ CM ಹೇಳಿದ್ದಾರೆ, ಸದ್ಯಕ್ಕೆ ಇದು ಕಷ್ಟ ಇದೆ, ನೌಕರರ ಬೇಡಿಕೆ ಈಡೇರಿಸೋದು